ಎಂ.ಬಿ. ಪಾಟೀಲರಾಗಲಿ ನಾನಾಗಲಿ ನಾವು ಸಿದ್ದರಾಮಯ್ಯ ಸಾಹೇಬರ ಪಕ್ಕ ಅನುಯಾಯಿ. ಇವತ್ತು ಈ ಗ್ರಾಮದಲ್ಲಿ ಚಿಕ್ಕರುಗಿ ಗ್ರಾಮದಲ್ಲಿ ಕೇವಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಜಾತ್ರಾ ಮಹೋತ್ಸವನ್ನ ನಡೆಸಿದರೆ ನಾನು ನಿಮ್ಗೆಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ನಿಮ್ಮ ಎಲ್ಲ ಊರಿನ ಮುಖಂಡರು ಹಾಗೂ ದೇವಸ್ಥಾನದ ಕಮಿಟಿದವರು ಬಂದು ಹೇಳಿದಾಗ ನಾನು ನೋಡ್ತೀನಿ ಅಂತ ಹೇಳಿ ಅದು ಮತ್ತೆ ಬರಲೇಬೇಕು ಅಂತ ನನಗೆ ಬಹಳಷ್ಟು ಮನವಿ ಮಾಡೋದ್ರಿಂದ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀನಿ. ಇದ್ರ ಜೊತೆಯಲ್ಲಿ ಬಿಜಾಪುರದಲ್ಲಿ ನನ್ನ ಇಲಾಖೆ ಸಭೆ ಇಟ್ಕೊಂಡಿದ್ದೆ. ಇದು ಮುಂಚೆ ಜಿಂದಗಿ ಸಹ ಸಭೆ ಇಟ್ಕೊಂಡು ಇವತ್ತು ದಿವಸ 3 ಕಾರ್ಯಕ್ರಮಗಳನ್ನು ಬಿಜಾಪುರ ಜಿಲ್ಲೆಯಲ್ಲಿ ನೆರವೇರಿಸುವಂತಹ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮ್ಗೆಲ್ರಿಗೂ ನನ್ನ ಕ್ಷಮೆಯನ್ನ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಬಹಳಷ್ಟು ಹೊತ್ತು ನಿಮ್ಮನ್ನು ಕಾಯಿಸಿದ್ದೀನಿ. ನನಗೆ ಅವ್ರು ಹೇಳಿದ್ದು 1 ಗಂಟೆ ಅಂತ, ಆದರೆ ಇಲ್ಲಿ ಕಾರ್ಯಕ್ರಮದ ಆಯೋಜಕರು ಸುಮಾರು 10:30-11 ಗಂಟೆಗೆ ಈ ಕಾರ್ಯಕ್ರಮ ಇದೆ ಅಂತ ಹೇಳಿ ತಮ್ಮನ್ನು ಬಹಳಷ್ಟು ಕಾಯಿಸಿದ್ದಾರೆ. ಅದರಿಂದ ದಯವಿಟ್ಟು ನಮ್ಮ ಈ ಒಂದು ತಡವಾಗಿ ಬಂದಿದ್ದಕ್ಕಾಗಿ ಕ್ಷಮೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು 20ನೇ ತಾರೀಕು, ಇದೇ ತಿಂಗಳ 20ನೇ ತಾರೀಕಿಗೆ 2 ವರ್ಷಗಳ ಕಾಲ ಸ್ವಚ್ಛವಾದ ಆಡಳಿತವನ್ನು ಕೊಟ್ಟಿದೆ. ಸಿದ್ದರಾಮಯ್ಯ ಅಂದ್ರೆ ಈ ದೇಶದ ಅತ್ಯಂತ ಧೀಮಂತ ನಾಯಕ. ತನ್ನ ಜೀವಮಾನದಲ್ಲಿ ಒಂದೇ ಒಂದು ಸಣ್ಣ ತಪ್ಪನ್ನು ಮಾಡದಿರುವಂತಹ ನಾಯಕ. ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕೊಟ್ಟಂತಹ ಮುಖ್ಯಮಂತ್ರಿ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಮೊದಲನೇ ಸ್ಥಾನವಾಗಿ ಸಿದ್ದರಾಮಯ್ಯನವರು ನಿಂತ್ಕೋತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯನವರು ಕುರುಬ ಜನಾಂಗದಲ್ಲಿ ಹುಟ್ಟಿದ್ರೂ ಸಹ ಈ ರಾಜ್ಯದಲ್ಲಿ ಹುಟ್ಟಿದಂತಹ ಯಾವುದೇ ಜಾತಿ ಜನಾಂಗದ ವ್ಯಕ್ತಿಯಾಗಿ ಅವ್ರಿಗೆಲ್ರಿಗೂ ಸಮಾಜದ ಮುಖ್ಯವಾಹಿನಿಯಲ್ಲಿ ತರಬೇಕು ಅಂತ ಹೇಳಿ ಈ ರಾಜ್ಯವನ್ನ ಆಳ್ವಿಕೆ ಮಾಡ್ತಾರೆ. ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ನಾನು ಮಂತ್ರಿ ಆಗಿದ್ದೀನಿ. ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಕೈಗಾರಿಕಾ ಸಚಿವರು, ಅವರೂ ಸಹ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಂ.ಬಿ. ಪಾಟೀಲರಾಗಲಿ ನಾನಾಗಲಿ ನಾವು ಸಿದ್ದರಾಮಯ್ಯ ಸಾಹೇಬರ ಪಕ್ಕ ಅನುಯಾಯಿ. ಸುನೀಲ್ ಗೌಡರು ಅದನ್ನು ಸೇರ್ಕೊತಾರೆ. ಎಂ.ಬಿ. ಪಾಟೀಲರು ಬಹಳ ನೇರ ನುಡಿ ಇರುವಂತಹ ರಾಜಕಾರಣಿ. ಅವರಿಗೂ ಸಹ ಈ ಸಮಾಜದ ಬಗ್ಗೆ ಬಹಳಷ್ಟು ಕಳಕಳಿ ಇದೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಮೇಲ್ಗರ ವರ್ಗದಲ್ಲಿರುವಂತಹ ಬಡವರಿಗೂ ಸಹ ಈ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿ ಹಗಲಿರುಳು ಕೆಲಸ ಮಾಡ್ತಾ ಇರುವಂತಹ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ, ನಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಅದರಲ್ಲೂ ಸಿದ್ದರಾಮಯ್ಯನವರು ಅತ್ಯಂತ ಹಿಂದುಳಿದ ಕುರುಬ ಜನಾಂಗದಲ್ಲಿ ಹುಟ್ಟಿ ಇವತ್ತು ದಿನ 16 ಬಜೆಟ್ಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. 7 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೆ ನಿಮ್ಮ ಆಶೀರ್ವಾದ, ಬೀರಲಿಂಗೇಶ್ವರ ದೇವರ ಆಶೀರ್ವಾದ, ಭೀಮರಾಯ ಮುತ್ಯಾರವರ ಆಶೀರ್ವಾದ ಯಾವತ್ತೂ ಇರಲಿ. ಅವರ ಆಶೀರ್ವಾದ ಇರೋ ತನಕ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮ್ಮಗಳ ಸೇವೆ ಮಾಡಲಿಕ್ಕೆ
ನಾವೆಲ್ಲರೂ ಸದಾ ಸಿದ್ಧ ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. 12ನೇ ಶತಮಾನದಲ್ಲಿ ಕಾಯಕ ಯೋಗಿ ಬಸವಣ್ಣವರು ಏನ್ ಹೇಳಿದ್ರು? ಸಮ ಸಮಾಜದ ಸೃಷ್ಟಿ. ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ ಅವನು ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳೋದು ಅವ್ರ ಭಾವ.